ಅಲ್ಲ, ಈಗಾಗಲೇ ಸುಮಾರು ಜನ ನಿನ್ನೆ 2 ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅವರು ಅರೇಂಜ್ ಮಾಡಿ ಭಾಳಷ್ಟು ಜನನ ವಾಪಸ್ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇವೆ. ಕೇಂದ್ರ ಸರ್ಕಾರದಿಂದನೂ ನಡೀತಾ ಇದೆ. ಈ ಮಧ್ಯೆ ಇಲ್ಲಿಂದ ಕೆಲವು ಫ್ಲೈಟ್ಸನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಭಾರತೀಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ UAEನಲ್ಲಿದ್ದಾರೆ. ಮೋರ್ ದೆನ್ 10 ಮಿಲಿಯನ್ ಅಂತ ಒಂದು ಅಂದಾಜು ಮಾಡಿದ್ದಾರೆ. ಅವರೆಲ್ಲ ಕೆಲಸಗಳಿಗೆ ಹೋಗಿರೋ ಭಾಳ ವರ್ಷಗಳಿಂದ ಅಲ್ಲೆಲ್ಲ ಇರ್ತಕ್ಕಂಥವ್ರು. ಅವ್ರದ್ದು ಒಂದು ಭಾಗ ಆದರೆ ಈ ಟೂರಿಸ್ಟ್ ಥರ ಹೋಗಿರೋರು, ಕೆಲಸಕ್ಕೆ ಹೋಗಿರೋರು, ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ಒಂದು 4 ದಿವಸ 5 ದಿವಸಕ್ಕೆ ಹೋಗಿರೋರು, ಅವರೆಲ್ಲರೂ ಅಲ್ಲಿ ಏನು ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಮಿಗಿಲಾಗಿ ಅಲ್ಲಿ ನಮ್ಮ ರಾಯಭಾರಿ ಕಚೇರಿಗಳು ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲೆಲ್ಲಿ ಇದ್ದಾರೆ, ನಮ್ಮ ಕನ್ನಡಿಗರಾಗ್ಬೋದು ಅಥವಾ ಭಾರತೀಯರು, ಅವ್ರನ್ನ ಹೆಚ್ಚು ಸುರಕ್ಷಿತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪೊಲಿಟಿಕಲ್ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿಂದ ಸಾಲ ಹೆಚ್ಚಾಗಿದೆ, ಸಾಲರಾಮಯ್ಯ ಅಂತ ಅಶೋಕ್ ಅವರು ಇವತ್ತು ಎಕ್ಸ್ ಖಾತೆಯಲ್ಲಿ ಬದಲಾಗಿದೆ. ಅಲ್ಲ, ಸಾಲದ ಅದಕ್ಕೊಂದು ಇತಿಮಿತಿ ಇದೆ. 25% ಒಳಗಡೆ ಇರಬೇಕು ಅಂತಕ್ಕಂಥ ನಿಯಮ ಏನಿದೆ ಅದರೊಳಗಡೆನೇ ಇದೆ. ಹೆಚ್ಚು ಅಂತಂದರೆ ಈಗ ನಮ್ಮ ಸಾಲದ ಅಬ್ಸಲ್ಯೂಟ್ ನಂಬರ್ಸ್ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಕನಿಷ್ಠ ಅಟ್ಲೀಸ್ಟ್ ನಾವು ದಕ್ಷಿಣ ಭಾರತದ ಲೆಕ್ಕ ತೊಗೊಂಡ್ರು ನಾವೇ ಕಡಿಮೆ ಇದ್ದೇವೆ. ಅವ್ರು ನಮಗಿನ್ನ ಜಾಸ್ತಿ ಇರೋರು ಎಲ್ಲರೂ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 9.5 ಕೋಟಿಗೆ ಹತ್ತತ್ರ ಅವರು ತೊಗೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ರಾಜ್ಯದವರು ಕೂಡ ತೊಗೊಂಡಿರ್ತಾರೆ. ಆದರೂ ನಾವು ವಿದಿನ್ ಅವರ್ ಫೈನಾನ್ಷಿಯಲ್ ಡಿಸಿಪ್ಲಿನಲ್ಲಿ ಇದ್ದೇವೆ. ಇನ್ನೊಂದು ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಸರ್, ಮತ್ತೆ ಒಂದು ಆರೋಪ ಇರುವಂಥದ್ದು DCM ರವರ ಬಣ್ಣದ ಕಾಲ್ಗಳನ್ನು ಟ್ಯಾಪ್ ಮಾಡಬೇಕು, ಅವರ ಮೂವನ್ನ ನೋಡಬೇಕು ಅಂತ ಸಿದ್ದರಾಮಯ್ಯನವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೇ ಇದನ್ನು ಹೇಳೋರು ಯಾರು? ಆರೋಪಗಳು ಯಾರಿಗೂ ಅವರಿಗೆ ಗೊತ್ತಿಲ್ಲದೆ ಮಾಹಿತಿಗಳಿಲ್ಲದೆ ಮಾತಾಡ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳಿ ಇಂಥವ್ರು ಟ್ಯಾಪ್ ಮಾಡಿದ್ದೀರಾ ಅಂತ ನೀವು ಅವ್ರಿಗೆ ಗೊತ್ತಿರಬೇಕಲ್ವ. ಸುಮ್ಮನೆ ಒಂದು ಏನೋ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ರೆ ಏನು ಲೆಕ್ಕ ಅದು? ಅವರು ಸ್ಪೆಸಿಫಿಕ್ ಆಗಿ ಇಂಥವ್ರು ಫೋನ್ ಟ್ಯಾಪ್ ಮಾಡಿದ್ದೀರಾ ನೀವು ಅಂಥ ಮಾಹಿತಿ ಇದ್ದರೆ ಹೇಳಿ ನಮಗೆ. ಸುಮ್ಮನೆ ಒಂದು ಪಾಸಿಂಗ್ ರೆಫರೆನ್ಸ್ ಥರ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾವ ಫೋನ್ ಟ್ಯಾಪಿಂಗು ಕೂಡ ನಡೀತಾ ಇಲ್ಲ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ಹೌದು, ಚೀಫ್ ಮಿನಿಸ್ಟರ್ ನೆನ್ನೆ ಭೇಟಿ ಮಾಡಿದ್ದೆ ನಾನು. ಭೇಟಿ ಮಾಡಿ ನಮಗೆ ನಮ್ಮ ಇಲಾಖೆವು ಕೆಲವು ಬಡ್ಜೆಟ್ಟಿಗೆ ಸೇರಿಸ್ಕೊಳ್ಬೇಕು ಅಂತೇಳಿ, ಆಮೇಲೆ ನಮ್ಮ ತುಮಕೂರು ಜಿಲ್ಲೆಗೂ ಕೂಡ ಕೆಲವು ನಾನು ಏನು ಬೇಡಿಕೆ ಇಟ್ಟಿದ್ದೆ ಅದನ್ನು ಬಡ್ಜೆಟ್ ಸ್ಪೀಚಲ್ಲಿ ತರಬೇಕು ಅಂತ ಹೇಳಿ ನಾನು ಅವ್ರಿಗೆ ಕೇಳಕ್ಕೆ ಹೋಗಿದ್ದೆ. ಭೇಟಿ ಮಾಡಿ ಹೇಳಿದ್ದೇನೆ. ಸರ್, KPSCದು ಒಂದೇ ಸೆಂಟರ್ನಲ್ಲಿ ಕಂಟಿನ್ಯೂ ಸೀರಿಯಲ್ ನಂಬರ್ಗಳು ಸುಮಾರು 15 ಆಯ್ಕೆ ಆಗಿದ್ದಾವೆ. ಇದನ್ನ ಮತ್ತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪರೀಕ್ಷೆ ನಡೆಸಿ ವ್ಯವಹಾರ ಮಾಡೋಂಗಿದ್ರೆ KPSCನೇ ಮುಚ್ಚಿಬಿಡಿ, ನೇರವಾಗಿ ಆಕ್ಷನ್ ಮಾಡಿ ಅನ್ನೋ ಥರ ಒಂದು ಸಂದೇಶ ಬಂದಿದೆ. ಅದ್ರ ಬಗ್ಗೆ ಈಗ KPSC ರಿಕ್ರೂಟ್ಮೆಂಟಿನ ಬಗ್ಗೆ ಬಹಳ ವರ್ಷಗಳಿಂದ ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ. ನಾವು ಪದೇ ಪದೇ ಇದನ್ನು ಅವರಿಗೆಲ್ಲ ಕರೆಸಿ ಮುಖ್ಯಮಂತ್ರಿಗಳು ಮಾತಾಡಿ ಅಲ್ಲಿನ ವ್ಯವಸ್ಥೆಗಳು, ಸೆಕ್ರೆಟರಿಗಳು ಚೇಂಜ್ ಮಾಡಿ ಅದೆಲ್ಲ ಬೇಕಾದಷ್ಟು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ. ಆದರೂ ಕೂಡ ಈ ರೀತಿ ಆಗ್ತದೆ ಅಂತ ಅಂದಾಗ ಸ್ಪೆಸಿಫಿಕ್ ಆಗಿ ಯಾರು ಅದರಲ್ಲಿ ಹೊಣೆ ತೊಗೋಬೇಕಲ್ಲ, ಯಾರಾದರೂ ಸೆಕ್ರೆಟ್ರಿನೋ ಚೇರ್ಮನ್ನೋ ಯಾರಾದರೂ ಹೊಣೆ ತೊಗೋಬೇಕಾಗುತ್ತೆ. ಅದರಿಂದ ಅದನ್ನು ಸರಿಪಡಿಸೋದು ಆದಷ್ಟು ಶೀಘ್ರವಾಗಿ ಉತ್ತಮ ಅಂತ ಅನಿಸುತ್ತೆ. ಯಾಕೆಂದರೆ ನಾವೀಗ 56,000 ಜನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. 56,000 ಜನ ರೆಕ್ರೂಟ್ಮೆಂಟ್ ಮಾಡೋದು ಕೆಲವು KEಗೆ ಹೋಗುತ್ತೆ, ಕೆಲವು KPSCಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಈ ಗೊಂದಲಗಳು ಆಗಬಾರ್ದು ಮತ್ತು ನ್ಯಾಯಯುತವಾಗಿ ಟ್ರಾನ್ಸ್ಪರೆಂಟಾಗಿ ಆಗಬೇಕು. ಅದಕ್ಕೆ ಏನು ಸ್ಟೆಪ್ಸ್ ತಗೋಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ. ಖಮೇನಿ ಅವರ ಹತ್ಯೆ ಆದಂಥ ಸಂದರ್ಭದಲ್ಲಿ ರಿಚ್ಮಂಡ್ ಸರ್ಕಲ್ ಆಗಿರ್ಬೋದು, ರಾಜ್ಯದಲ್ಲೂ ಕೂಡ ಒಂದಿಷ್ಟು ಹೋರಾಟ ನಡೀತು, ಪ್ರತಿಭಟನೆ ನಡೀತು. ಬಜರಂಗ ದಳದಿಂದ ಒಂದು ದೂರನ್ನ DG ರವರಿಗೆ ಕಮಿಷನರ್ ನೀಡಲಾಗಿರುವಂಥದ್ದು ಏನು ಅಂದ್ರೆ, ಸೈನಿಕರು ಹುತಾತ್ಮರಾದಾಗ ಯಾರು ಬೀದಿಗೆ ಬರಲ್ಲ. ಯಾವುದೋ ದೇಶದಲ್ಲಿ ಯಾವುದೋ ಒಬ್ಬ ನಾಯಕ ಹುತಾತ್ಮ ಆಗ್ತಾನೆ ಅಂದಾಗ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಲ್ಲ.
ಅಶೋಕ್ ನಗರ ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡಿದ್ರೆ ಅವರು ಉಲ್ಟಾ ಮಾತಾಡ್ತಾರೆ ಅಂತ ಒಂದು ನಮಗೆ ಒಂದು ವರ್ಗದ ಮೈನಾರಿಟಿ ಜನ ಅವರು ಕೊಮಿನಿಯನ್ನು ಅವರು ಗುರುಗಳು ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕಾನೂನಿನ ಒಳಗಡೆ ಆಗಬೇಕಲ್ಲ ಅದು. ಅದಕ್ಕೆ ಅವರು ಪ್ರೊಸೆಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿರಲಿಲ್ಲ, ಅವರು ನಾವು ಕೊಟ್ಟಿರಲಿಲ್ಲ. ಆದರೂ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ಕೋರ್ಟಲ್ಲೇ ಆದೇಶ ಮಾಡಿದ್ದಾರೆ, ಯಾವುದು ಪ್ರೊಸೆಷನ್ನಿಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಮಾಡಿದ್ದಾರೆ. ಬೇಕಾದರೆ ನೀವು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ. ನಿನ್ನೆ ನಡೆದಂಥ ಪ್ರತಿಭಟನೆಯನ್ನು ವಿರುದ್ಧವಾಗಿ ನಾವು ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೇವೆ. ನರೇಗಾ ಹೋರಾಟವನ್ನೇ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ರಿ, ಸರ್ಕಾರವಾಗಿ ನೀವು ಕಾನೂನು ಪಾಲಿಸಬೇಕು ಅಂತ ಹೇಳಿ. ಇಂಥವ್ರಿಗೆಲ್ಲ ಕಾನೂನು ಭಯನೇ ಇಲ್ವಲ್ಲ ಸರ್? ಈಗ ಅಲ್ಲ, ನಾವು ಕೂಡ ಅಲ್ಲಿ ಬೀದಿಗೆ ಬರಲಿಲ್ಲ. ನಮ್ಮ ಪಕ್ಷದವರು ನರೇಗಾ ವಿಚಾರದಲ್ಲಿ ಮಾಡುವಂಥ ಸಂದರ್ಭದಲ್ಲೂ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಭಾಷಣ ಮಾಡಿ ಅಲ್ಲಿ ಒಂದಷ್ಟು ಜನ ಸ್ಪಿಲ್ ಓವರ್ ಆಗಿದ್ದ, ಅಷ್ಟೇ ಬಿಟ್ಟರೆ ಅದನ್ನು ನಾವು ಬೀದಿಗೆ ತೊಗೊಂಡು ಬರಲಿಲ್ಲ. ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಲ್ವಾ, ಅವರು ಅದನ್ನು ಪಾಲಿಸಬೇಕು. ಆಮೇಲೆ SIR ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರೇ ಬಂದಿದ್ದರು. ಅವರಿಗೂ ಕೂಡ ನಾವು ಇಲ್ಲ ನೀವು ಮಾಡಿಕೊಡೋದು, ಪ್ರೊಸೆಷನ್ ಮಾಡಿಕೊಡೋದು ಅಂತ ಮಾನ್ಯ ರಾಹುಲ್ ಗಾಂಧಿಯವರಿಗೂ ನಾವು ಹೇಳಿ ಆಮೇಲೆ ಅವರು ಕಾರ್ನಲ್ಲಿ ವೆಹಿಕಲಲ್ಲಿ ಹೋಗಿ ಎಲೆಕ್ಷನ್ ಕಮಿಷನ್ಗೆ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಹೋದರು. ಅದರಿಂದ ಕಠಿಣವಾಗಿ ನಾವು ಇದನ್ನು ಪಾಲಿಸ್ತೇವೆ. ಕಾಂಗ್ರೆಸ್ ಶಾಸಕರಿಗೆ ಇದರ ಅರಿವಿರಲಿಲ್ವಲ್ಲ ಸರ್? ಅವರೇ ಪಾದಯಾತ್ರೆ ಇಲ್ಲ, ನಾವು ಅದನ್ನು ಭಾಳ ಕಠಿಣವಾಗಿ ಪಾಲಿಸ್ತೀವಿ. ಈಗ ಸ್ಟಾಲಿನ್ ಅವರಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ, ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಗೊಂದಲಗಳನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಪತ್ರ ಬರೆದಿದ್ದಾರೆ. ಇಲ್ಲ, ಮೊದಲಿಂದನೂ ಆ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ. ದಕ್ಷಿಣ ಭಾರತ ದಕ್ಷಿಣ ರಾಜ್ಯಗಳಿಗೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ. GST ಶೇರ್ ಸರಿಯಾಗಿ ಕೊಡ್ತಾ ಇಲ್ಲ. ಆಮೇಲೆ ನಮಗೆ ಪ್ರಾಜೆಕ್ಟ್ಸ್ಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಉತ್ತರ ಭಾರತದಲ್ಲಿ ಹಾಕ್ತಾರೆ ಅಂತೇಳಿ ಇದು ಒಂದು ದೊಡ್ಡ ಕೂಗಿದೆ. ದಕ್ಷಿಣ ಭಾರತದಲ್ಲಿ ಭಾಳ ದೊಡ್ಡ ಕೂಗಿದೆ. ಅದಕ್ಕಾಗಿ ಅವರೆಲ್ಲರೂ ಒಂದು ಕಲೆಕ್ಟಿವ್ ಎಫರ್ಟ್ಸ್ ಮಾಡಿ ಕೇಂದ್ರಕ್ಕೆ ಕನ್ವಿನ್ಸ್ ಮಾಡಿ ನಮಗೂ ಹೆಚ್ಚಿನ ಹಣ ಕೊಡಿ, ನಮ್ಮ ರಾಜ್ಯದಲ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದೀವಿ, GST ಕಲೆಕ್ಟ್ ಮಾಡ್ತಾ ಇದ್ದೀರಿ, ಈಗ ಸೆಕೆಂಡ್ ಹೈಯೆಸ್ಟ್ GST ನಾವು ಕೊಡ್ತಾ ಇದ್ವಿ, ನಮಗೆ ಲೆಜಿಟಿಮೇಟಾಗಿ ಬರುವಂಥ ಶೇರ್ ಕೊಡಿ ಅಂತ ಅದು ಬೇಡಿಕೆ ಇದ್ದೇ ಇದೆ. ಅದರಲ್ಲಿ ಬಹುಶಃ ಆ ಪ್ರಯತ್ನದಿಂದ ಆಗಿರಬೇಕು. ಒಳಗೇನೆ ವರ್ಗೀಕರಣ ಮಾಡಿ ಒಳಗೆ ಜಾರಿಗೊಳಿಸಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಹೋರಾಟ ಕೂಡ ಕರೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ಕ್ಯಾಬಿನೆಟ್ಗೆ ತಗೊಂಡ್ಬರ್ತೀವಿ ಮತ್ತು ಚರ್ಚೆ ಮಾಡೋಣ ಅಂತ ಹೇಳಿ. ತಮ್ಮ ಅಭಿಪ್ರಾಯ? ಇಲ್ಲ, ಕ್ಯಾಬಿನೆಟ್ಗೆ ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳ್ತಾರೆ ಅದನ್ನು ಕಾದು ನೋಡೋಣ. ಪ್ರತಿ ಬಾರಿ ಅಧಿವೇಶನ ಕರೆಯೋಕ್ಕೂ ಮೊದಲು ಸರ್ಕಾರದ ನಾಯಕರಿಂದ ಒಗ್ಗಟ್ಟಿನ ಮಂತ್ರ ನಡೀತಾ ಇರುವಂಥದ್ದು. ಒಂದೆರಡು ಎಕ್ಸಾಂಪಲ್ ಅಂದ್ರೆ, ಒಂದು ಅಧಿವೇಶನಕ್ಕೆ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಈ ಸರಿ CM ರವರ ಖಾತೆಯಿಂದ ನಾನು DK ರವರು ಹಾಲು ಜೇನು ಇದ್ದಂಗಿದ್ದೀವಿ ಅಂತ. ಅಧಿವೇಶನದಲ್ಲಿ ವಿಪಕ್ಷಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ ಸರ್. ಇದೆಲ್ಲ ನಡೀತಾ ಇರುತ್ತೆ, ಇದೇನು ಹೊಸತೇನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 52ರಿಂದ ಚುನಾವಣೆ ಪ್ರಾರಂಭ ಆದಾಗಿಂದ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ, ತಿಂಡಿ ಕರೀತಾರೆ, ಅಥವಾ ಈ ರೀತಿ ಬೆಳವಣಿಗೆಗಳು ನಡೀತಾನೇ ಇದೆ. ಹೊಸತೇನಾದರೂ ಇದ್ದರೆ ಹೇಳ್ಬೋದು. ಬೇರೆ ಬೇರೆ ಶೇಪು ತಗೊಳ್ಳುತ್ತೆ ಅಷ್ಟೇ. ಕೆಲವರು ಡಿನ್ನರಿಗೆ ಕರೀತಾರೆ, ಕೆಲವರು ಲಂಚ್ಗೆ ಕರೀತಾರೆ, ಅದೆಲ್ಲ ನಡೀತಾ ಇರ್ತದೆ. ಅದು ಭಾಳ ಒಳ್ಳೆ ಬೆಳವಣಿಗೆ ಅಲ್ಲ. ಎಲ್ಲ ಒಂದು ಸಂಯಮದಿಂದ ಎಲ್ಲರೂ ಕೂಡ ಇರೋದಕ್ಕೆ ಒಂದು ದಾರಿ. KPCC ಅಧ್ಯಕ್ಷರೇ 10ನೇ ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಅವರು 6 ವರ್ಷ ಪೂರ್ಣ ಆಗ್ತಾ ಇದೆ ಮಾತುಕತೆ. ಇದೇನು KPCC ಬಿಡಿ ಮುನ್ಸೂಚನೆನಾ ಏನು ಸರ್? ಅಲ್ಲಲ್ಲ, ಅವರು ಈಗ 6 ವರ್ಷ KPCC ನಡೆಸೋದು ಸುಲಭ ಅಲ್ಲ. ನಾನು ಕೂಡ ಆ ಸ್ಥಾನದಲ್ಲಿ ಇದ್ದವನೇ. ಆದರೆ ಅಷ್ಟು ಸುದೀರ್ಘವಾಗಿ ಅವರು ನಡೆಸಿದ್ದಾರೆ. ಅದಕ್ಕೆ ಒಂದು ಸಂತೋಷದಿಂದ ನಾವು ನೋಡಪ್ಪ ನೀವೆಲ್ಲ ಸಹಕಾರ ಮಾಡಿದ್ರಿ, ಅದಕ್ಕಾಗಿ ನಾನು ನಡೆಸೋಕ್ಕಾಯ್ತು ಅಂತೇಳಿ ಒಂದು ಊಟಕ್ಕೆ ಕರೆಯೋದು ಕೂಡ ನನ್ನ ದೃಷ್ಟಿಯಲ್ಲಿ ಏನು ತಪ್ಪೇನಿಲ್ಲ. ಅದು ನಡೀತಾನೆ ಇರುತ್ತೆ. ನೋಡಿ, ನಾವು ಹೇಳದಲ್ಲೇ ಇರಲಿ,
ಸಮಯ ಬಂದಾಗ ಅವೆಲ್ಲ ಬದಲಾವಣೆಗಳು ಆಗ್ತಾನೆ ಅವ್ರು ಇರುತ್ತೆ. ಹೇಳಿದಾರೆ ಸರ್, ಹಳೆ ನೀರು ಹೋಗ್ಲಿ ಹೊಸ ನೀರು ಬರ್ಬೇಕು. ಹೌದು, ಅವ್ರು ಹೇಳಿರೋದು ಸರಿಯಾಗೇ ಇದೆ, ಸರಿಯಾಗಿ ಹೇಳಿದ್ದಾರೆ ಅವರು. ಅದರಲ್ಲಿ ಏನು ತಪ್ಪಿಲ್ವಲ್ಲ. ನಾವು ಹೊಸ ನಾಯಕತ್ವಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಪಕ್ಷದ ಅದು ಒಂದು ಕೂಡ ಉದ್ದೇಶ. ಅದನ್ನು ಮಾಡ್ತಾ ಇರ್ತಾರೆ ಅವಾಗವಾಗ. ಒಂದಿಷ್ಟು ಜನ ಶಾಸಕರು ಫಾರಿನ್ ಟ್ರಿಪ್ ಹೋಗಿದ್ರು ಸರ್, ವಾಪಸ್ ಬಂದಿದ್ದಾರೆ. ಅದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಕೆಲವರು ಜನ ಅಧ್ಯಯನ ಪ್ರವಾಸ ಅಂತಾರೆ, ಕೆಲವರು ಹಾಗಲ್ಲ ಅಂತಾರೆ. ಆಕ್ಚುಲಿ ಏನಿರ್ಬೋದು ಸರ್ ಪ್ರವಾಸ ಅಂತ ಅದು ಅವ್ರನ್ನೇ ಕೇಳಬೇಕು. ಅವ್ರು ಹೇಳೋದು ಇನ್ನೂ ಅಲ್ಲಲ್ಲ, ಕೂಡ ನಾನು ಸರ್ಕಾರ ಕೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ, ಅವ್ರು ಕೇಳಿದ್ರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅವ್ರು ಹೋಗಿದ್ರು, ಆಮೇಲೆ ಏನೇನು ನೋಡ್ಕೊಂಡು ಬಂದರು, ಆಮೇಲೆ ಅದೆಲ್ಲ ಹೇಳ್ತಾರೆ ಅವರು. ಚಿನ್ನಸ್ವಾಮಿ ಸ್ವಲ್ಪ ಒಬ್ಬೊಬ್ಬರನ್ನೇ ಕುಂಡಿಸ್ಕೊಂಡು ಕೇಳಿ, ಎಲ್ಲ ಹೇಳ್ತಾರೆ. ಬೆಂಗಳೂರಲ್ಲಿ ಮ್ಯಾಚ್ ಆಗತ್ತೆ ಅಂತ ಹೇಳಿ, ಫೈನಲ್ ಮತ್ತು ಕ್ವಾಲಿಫೈರ್ ಯಾವ್ದಾರು ಒಂದು ಆಗ್ಬೋದು ಅಂತ. ಇದೆಲ್ಲ ಈಗ ನಾವು ಅವರಿಗೆ ಕೆಲವು ಏನು ಜಸ್ಟಿಸ್ ಕುನ್ನಾ ಅವರು ಕೊಟ್ಟಿರುವಂಥ ರಿಪೋರ್ಟ್ಸ್ನ ಆಧಾರದ ಮೇಲೆ ನಾವು ಅವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೆವು. ಮಹೇಶ್ವರ ರಾವ್ ಅಂತೇಳಿ ನಮ್ಮ BBMP ಕಮಿಷನರ್, ಚೀಫ್ ಕಮಿಷನರ್ ಏನಿದ್ದಾರೆ GBAದು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ನಾವು ಅವರಿಗೆ ಅವರಿಗೂ ಮತ್ತು ನಮ್ಮ KSCNವ್ರಿಗೂ ಸಂಪರ್ಕ ಮಾಡಿ ಅವರು ಚರ್ಚೆ ಮಾಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.